ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ನಮ್ಮ ಹಸ್ಬೆಂಡ್ಗೆ ವೀಕ್ ಆಫ್ ಇದೆ. ಸೊ ಹಾಗಾಗಿ ನಮ್ಮ ಈ ದಿನಚರಿ ಅವರ ಜೊತೆ ಅಂದರೆ ಈ ವೀಕ್ ಆಫ್ ಇರೋ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಈ ವ್ಲಾಗ್ನ ಮೂಲಕ ಶೇರ್ ಮಾಡ್ತಾ ಬರ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡ್ದು ನೆಕ್ಸ್ಟು ಒಂದು ಗ್ಲಾಸ್ ಟೀ ಕುಡಿತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಬೇರೆ ಇರಲಿಲ್ಲ. ಅವರು ಏನೋ ವೀಕ್ ಆಫ್ ಇದ್ರೂ ಯಾರೋ ಕ್ಲೈಂಟ್ನ ಮೀಟ್ ಮಾಡಬೇಕಂತ ಹೋಗಿದ್ದರು. ಹಾಗಾಗಿ ನಾನೇ ಮಗನಿಗೆ ರೆಡಿ ಮಾಡಿಸ್ಬೇಕಲ್ಲ ಅಂತ ರವೆ ಉತ್ತಪ್ಪ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇದು ಬೇಗ ಆಗಿಬಿಡುತ್ತೆ ಈ ರೆಸಿಪಿ. ಹಾಗಾಗಿ ಸ್ವಲ್ಪ ನೆನೆಯೋಕೆ ಇಟ್ಬಿಡೋಣ ಅಂತ ಇದಕ್ಕೆ ಮೊಸರು ಮತ್ತು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಬಂದ ತಕ್ಷಣ ಅದಕ್ಕೆ ಕ್ಯಾರೆಟ್ ತುರಿ ಎಲ್ಲ ಉದುರಿಸ್ಕೊಂಡು ಬೇಗ ಮಾಡ್ಕೋಬೋದು ಅಂತ. ನನ್ನ ಮಗನಿಗೆ ಸ್ನಾನ ಗಿನ ಎಲ್ಲ ಮಾಡಿಸಿ ಇನ್ನು ಪಾಪನ ಬೇರೆ ಎತ್ಕೊಂಡು ಹೋಗ್ಬೇಕಲ್ಲ ಸ್ಕೂಲ್ ಹತ್ರ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದೆ ಸ್ವಲ್ಪ ಬೇಗ ಆಗುತ್ತಲ್ಲ ಅಂತ ಈ ಬ್ರೇಕ್ಫಾಸ್ಟ್ನೇ ಮಾಡ್ತಾಯಿದ್ದೀನಿ. ನನ್ನ ಮಗನ ಸ್ನಾನ ಗಿನ ಎಲ್ಲ ಆಯಿತು. ಅವನಿಗೂ ರೆಡಿ ಎಲ್ಲ ಮಾಡಿಸಿ ಸ್ಕೂಲ್ ಹತ್ರ ಕರ್ಕೊಂಡು ಹೋದೆ. ಇನ್ನು ಹಸ್ಬೆಂಡ್ ಅಷ್ಟೊಳಗಡೆ 12:30 ಹೊತ್ತಿಗೆ ಬಂದಿದ್ದರು. ಬರಬೇಕಾದ್ರೆ ಚಿಕನ್ ಕೂಡ ತಗೊಬಂದಿದ್ರು. ಸರಿ ಅಂದ್ಬಿಟ್ಟು ನಾನೇ ಹೆಲ್ಪ್ ಮಾಡ್ತೀನಿ ಬಿಡೋ ಅಂತ ಸ್ವಲ್ಪ ಅವರು ಅದು ಇದು ಸ್ವಲ್ಪ ಹೆಚ್ಕೊಡೋದು ಮಾಡ್ತಾಯಿದ್ರು. ನಾನು ಇನ್ನು ಚಿಕನ್ ರೋಸ್ಟು, ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡೋ ಅಂತಿದ್ರು. ಇನ್ನು ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ, ಸಂಜೆ ಬೇಕಾದರೆ ಮಾಡಿಕೊಡ್ತೀನಿ ಅಂತ ಚಿಕನ್ ರೋಸ್ಟಿಗೆ ಹಾಗೂ ಸಾಂಬಾರಿಗೆ ಎಲ್ಲ ಮಸಾಲೆಗಳೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಚಿಕನ್ ಫ್ರೈ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ. ನೆಕ್ಸ್ಟ್ ಇನ್ನು ಅದಕ್ಕೆಲ್ಲ ಆಲ್ಮೋಸ್ಟ್ ಇನ್ನೇನು ಅಡುಗೆ ಆಯ್ತಾ ಎಲ್ಲ ಬಂತು. ಆಲ್ರೆಡಿ 2:30 ಮೇಲೆ ಬೇರೆ ಆಗಿಬಿಟ್ಟಿತ್ತು. ಸರಿ ಅಂತ ಇನ್ನೇನು ಮಸಾಲೆ ಗಿಸಾಲೆ ಎಲ್ಲ ರುಬ್ಬಿ ಚಿಕನ್ ಸಾಂಬಾರು ಒಂದು ಕಡೆ ಆಗ್ತಾಯಿದೆ, ಚಿಕನ್ ರೋಸ್ಟ್ ಒಂದು ಕಡೆ ಆಗ್ತಾಯಿದೆ, ರೈಸು ಕೂಡ ಎಲ್ಲ ರೆಡಿಯಾಗಿತ್ತು. ಇನ್ನು ಎವ್ರಿ ಟ್ಯೂಸ್ಡೇ ಅಂತೂ ಮಾಡೇ ಮಾಡ್ತೀವಿ. ಟ್ಯೂಸ್ಡೇ ಅಂತಲ್ಲ, ನಮ್ಮ ಹಸ್ಬೆಂಡ್ಗೆ ಯಾವತ್ತು ವೀಕ್ ಆಫ್ ಇರುತ್ತೆ ಆವತ್ತಿನ ದಿವಸ ಅಂತೂ ನಾನ್ ವೆಜ್ ಮಾಡೇ ಮಾಡ್ತೀವಿ. ಇನ್ನು ಸಂಡೇ ಮಾಡೋಣ ಅಂದರೆ ಅವ್ರಿಗೆ ಪಾಪ ಸ್ಯಾಟರ್ಡೇ ಸಂಡೇ ಲೀವ್ ಇರಲ್ಲ. ಇನ್ನು ಅವ್ರು ಬಿಟ್ಟು ನಮಗೂ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಹಾಗಾಗಿ ಅವರು ಯಾವತ್ತು ದಿನ ಮನೇಲಿರ್ತಾರೆ ಆವತ್ತಿನ ದಿವಸನೇ ಮಾಡಿಬಿಡ್ತೀವಿ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ದೊಡ್ಡ ಬಾಯ್ಲರ ಯೂಸ್ ಮಾಡಿದ್ದೀನಿ, ಯಾಕಂದರೆ ಚಿಕ್ಕದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು. ಇನ್ನೆಲ್ಲರದ್ದು ಊಟ ಕೂಡ ಆಯಿತು. ಮಗಳಂತೂ ಅವ್ರ ಅಪ್ಪನ ಹತ್ರ ಖುಷಿಯಾಗಿ ಕುಣ್ಕೊಂಡು ಆಡ್ತಾ ಇದ್ದಾಳೆ. ಅವರಪ್ಪ ಏನು ಹೇಳ್ಕೊಡ್ತಾರೆ ಅದನ್ನು ಮಾಡ್ತಾಯಿದ್ಲು. ಸರಿ, ಅವ್ರಿಗೂ ಸುಸ್ತಾಗಿದೆಯಲ್ಲ ಅಂತ ನಾನೇ ಮಗನ ಸ್ಕೂಲ್ ಹತ್ರ ಕರ್ಕೊಬರೋಣ ಅಂತ ನಾನೇ ಹೋಗಿದ್ದೆ. ಬರೋ ರೋಡ್ನಲ್ಲಿ ಒಂದು ಚಿಕ್ಕ ಇಲಿಮರಿ, ಅದು ಇಲಿಮರಿನೋ ಹೆಗಣ ಮರಿನೋ ಗೊತ್ತಿಲ್ಲ, ಚರಂಡಿ ಹತ್ರ ಬಿದ್ದಿತ್ತು ಅನಿಸುತ್ತೆ. ಯಾರೋ ಪಾಪ ಎತ್ತಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ರು. ಇನ್ನು ಮಗನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಅವನು ಅಷ್ಟೇ, ಯಾಕೆ ಮಮ್ಮಿ ನೀನೇ ಬಂದುಬಿಟ್ಟಿದ್ಯಾ, ಪಪ್ಪ ಬರ್ತಿತ್ತಲ್ಲ ಯಾವಾಗಲೂ ಜೊತೆಲೇ ಅಂತಿದ್ದ. ಇಲ್ಲ, ಇವತ್ತು ಪಪ್ಪ ಯಾಕೋ ಸುಸ್ತಾಗಿದೆಯಂತೆ ಅಂತ ಜೊತೆಲಿ ಹೋದೆ. ಏನು ಸಂಶೋಧನೆ ಮಾಡ್ತಿದ್ದಾರೆ ಇಬ್ಬರು ಸೇರ್ಕೊಂಡು? ಎಲ್ಲಿ ಸೊಳ್ಳೆನಾ? ಪರಿಮಾ ಓನ್ ಸ್ವಾಮಿ ಅಲ್ಲಿರೋದು. ಪಾಮಿ ಏನು ಮಾಡ್ತಿದ್ದೆ? ಕಚ್ಚಿನಾ? ಹೂ ಮಾಡ್ತಿದ್ಯಾ ಪಾಮಿಗೆ? ಚಚ್ಚಿನ ನೀನು ಪಾಮಿಗೆ? ಚಚ್ಚುತ್ತೀಯಾ? ಹುಷಾರು ಮಾಡೋ, ಹೇಳೋ ಚಚ್ಚುತ್ತೀನಿ ನಿನಗೆ ಅಲ್ಲ. ಓಹೋ, ಹೇಳು ಹೆಂಗೆ ಚಚ್ಚಿ ಮಾಡೋ ತೋರಿಸು ಬಂಗಾರ. ಹೊಡಿತೀನಿ ಅನ್ನು. ಓಹೋ, ಹುಷಾರ್. ಅಲ್ಲು ಮುರಿದೋಗುತ್ತನ್ನಮ್ಮ, ತೋರಿಸು ಅಲ್ಲು ಮುರಿಯುತ್ತೀನಿ ಅನ್ನು. ಓಹೋ, ಸಂಜೆ ಏನಾದರೂ 6 ಗಂಟೆ ಮೇಲೆ ಬಾಗಿಲು ತೆಗೆದ್ರೆ ಸೊಳ್ಳೆಗಳ ಕಾಟ ಜಾಸ್ತಿ. ಸರಿ ಅಂತ ನಾನು ಇದೊಂದು ಬತ್ತಿ ಸಿಗುತ್ತಲ್ಲ, ಊದ್ಬತ್ತಿ, ಇದನ್ನೇ ಹಚ್ಚಿದ್ದೆ. ಚೆನ್ನಾಗಿ ವರ್ಕ್ ಆಗುತ್ತೆ ಇಮಿಡಿಯೇಟಾಗಿ. ಹಸ್ಬೆಂಡ್ ಬೇರೆ ಟೀ ಮಾಡಿಕೊಡ್ತೀನಿ ಅಂದರು. ನೋಡಿದ್ರೆ ಫೋನ್ ಕಾಲ್ ಬಂತು ಅಂತ ಅರ್ಧಕ್ಕೆ ಬಿಟ್ಟು ಹೊರಟ್ರು. ಇನ್ನು ನಮ್ಮವ್ರು ನೆಚ್ಕೊಂಡ್ರೆ ನಾನು ಟೀ ಕುಡ್ದಂಗೆ ಅಂದ್ಬಿಟ್ಟು ನಾನೇ ಟೀ ಇಟ್ಟಿದ್ದೆ. ಯಾವಾಗಲೂ ಹಿಂಗೆ ಏನಾದರೂ ಮಾಡಿಕೊಡ್ತೀನಿ ಅಂತ ಬರ್ತಾರೆ. ಪಾಪ ಅದಿದು ಫೋನ್ ಕಾಲ್ ಬಂದರೆ ಸಾಕು ಅರ್ಧಕ್ಕರ್ಧ ಬಿಟ್ಟು ಹೋಗ್ತಾರೆ. ಆಯ್ತು ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನು ಇರೋದೇ ಅವ್ರ ಅಪರೂಪ, ವಾರಕ್ಕೊಂದ್ಸಲಿ ಮನೆಯಲ್ಲಿ ಪಾಪ ಅವತ್ತಿನ ದಿನ ಎಲ್ಲ ರೆಸ್ಟ್ ಮಾಡ್ತಾರಲ್ಲ ಅಂತ ನಾನೇ ಟೀ ಎಲ್ಲ ಮಾಡಾಯಿತು. ಜೊತೆಯಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಮಾತುಕತೆ ಹೊಡ್ಕೊಂಡು ಟೀ ಕುಡ್ದಾಯಿತು. ಮಕ್ಕಳನ್ನು ಸ್ವಲ್ಪ ಆಚೆ ಕರ್ಕೊಂಡು ಹೋಗಿದ್ವಿ. ಆಚೆ ಅಂದರೆ ಮನೆ ಮುಂದೆನೇ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಒಂದಷ್ಟು ಐಟಮ್ಗಳು, ಎಲೆಕ್ಟ್ರಿಕ್ ಐಟಮ್ ಅವು ಇವು ಒಂದಷ್ಟು ಬೇಕಿತ್ತು ಅಂತ ಎಲ್ಲ ಬುಕ್ ಮಾಡಿದರು. ನನಗೂ ಮೈಕು ಏನೋ ಇರಲಿಲ್ವಲ್ಲ,
ಸೊ ಹಾಗಾಗಿ ಅದನ್ನು ಬುಕ್ ಮಾಡಿದರು. ಎಲ್ಲ ಬಂತು. ಅದನ್ನ ನೋಡಿದ ತಕ್ಷಣ ಮಕ್ಕಳು ಅವರೇನೋ ಆಟ ಸಾಮಾನು ಅಂದ್ಕೊಂಡು ಪಾಪ ಖುಷಿಯಾಗಿದ್ದರು. ನೋಡಿದ ತಕ್ಷಣ ಬೇಜಾರಾಯ್ತೋ ಏನೋ, ಮಗಳೇನು ಬೇಜಾರಾಗಿರಲಿಲ್ಲ, ಅವಳ ಪಾಡಿಗಳು ಸುಮ್ಮನೆ ಇದ್ಲು. ಮಗ ಅಂತೂ ತುಂಬ ಬೇಜಾರು ಮಾಡ್ಕೊಂಡ. ಅಯ್ಯೋ ಪಪ್ಪ ನನಗೇನು ತರಿಸೇ ಇಲ್ವಲ್ಲ ನೀನು, ಹಾಗೆ ಹೀಗೆ ಅಂದ್ಕೊಂಡೆ. ಅವ್ರ ಪಪ್ಪ ಇಲ್ಲ ಹೇಗಿದೆಯೋ, ನಿನ್ನ ಬರ್ಡೇ ನೆಕ್ಸ್ಟ್ ಮಂತ್ ಇದೆ ಅಲ್ವಾ, ಆವಾಗಲೇನಾದರೂ ಕೊಡಿಸ್ತೀನಿ ಬಿಡು ಮಗನೇ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸುಮ್ಮನೆ ಆದ. ಹೀಗೆ ಮಕ್ಕಳು ಅವರಪ್ಪ ಇದ್ದರೆ ಅವ್ರ ಜೊತೆ ಅದು ಇದು ಹೇಳ್ಕೊಂಡು ಕಾಲ ಕಳೆಯೋದೇ ಆಗಿಬಿಡುತ್ತೆ. ಇನ್ನು ಮೈಕ್ ಬೇರೆ ಬಂದಿತ್ತಲ್ಲ, ನಮ್ಮವರು ವಿತೌಟ್ ಮೈಕು ವಿತ್ ಮೈಕ್ ನಿನ್ನ ವಾಯ್ಸ್ ಹೇಗಿರುತ್ತೆ ನೋಡೋಣ, ಮಾತಾಡು, ಅದು ಇದು ಅಂತ ಹೇಳ್ಕೊಡ್ತಾಯಿದ್ರು. ನನ್ನ ಮಗಳಂತೂ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ರಿಗೂ ನಮಸ್ತೆ ಅಂದರೆ ಅವಳು ಅಷ್ಟೇ ಆಯ್ ಅಂದ್ಕೊಂಡು ಕೂತಿದ್ಲು. ಹೀಗೆ ಅವಳದು ಏನು ಮಾತಾಡೋಕ್ಕೂ ಬಿಡಲ್ಲ, ಯಾವಾಗಲೂ ಅಷ್ಟೇ. ಏನಾದರೂ ವಾಯ್ಸ್ ಓವರ್ ಕೊಡೋಣ ಅಂತ ಬಂದರೆ ಪಕ್ಕದಲ್ಲಿ ಅದು ಇದು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಬರೀ ಆಟ ಆಡೋದೇ ಕೆಲಸ ಅವಳಿಗೆ. ಅವ್ರ ಅಪ್ಪನೂ ಬಿಡಲ್ಲ, ನಮ್ಮನ್ನೂ ಬಿಡಲ್ಲ. ಅವ್ರ ಅಣ್ಣ ಹೋಮ್ ವರ್ಕ್ ಮಾಡ್ತಾಯಿದ್ರು, ಅವನ ಹತ್ರನೂ ಅಷ್ಟೇ ಹೋಗಿ ಬರೀ ಕಿತಾಪತಿ ಮಾಡೋದೇ ಅವಳ ಕೆಲಸ. ಇನ್ನು ಮಧ್ಯಾಹ್ನ ಹೇಗಿದ್ರು ಮುದ್ದೆ ಮಾಡಿರಲಿಲ್ವಲ್ಲ, ರಾಗಿ ಹಿಟ್ಟು ಬೇರೆ ಖಾಲಿಯಾಗಿ 3-4 ಡೇಸ್ ಆಗಿತ್ತು. ಇನ್ನು ನಮ್ಮವ್ರಿಗೆ ಹೇಗಿದ್ರು ವೀಕ್ ಆಫ್ ಇತ್ತಲ್ಲ, ಹಾಗಾಗಿ ಅವರು ಹೋಗಿ ರಾಗಿನೆಲ್ಲ ಮಿಲ್ ಮಾಡಿಸ್ಕೊಂಡು ಬಂದರು. ನಾನಿನ್ನು ಜರಡಿ ಮಾಡಿಟ್ಟು ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಹೇಳಿ, ಈ 3 ಟೈಮು ಅನ್ನ ತಿಂದ್ರಂತೂ ನಿಜವಾಗ್ಲೂ ನಮ್ಮ ದೇಹದಲ್ಲಂತೂ ಶಕ್ತಿನೇ ಇರಲ್ಲ. 1 ಟೈಮ್ ಆದರೂ ಮುದ್ದೆ ತಿಂದರೆ ಏನೋ ಒಂಥರ ಸಮಾಧಾನ. ಹಾಗಾಗಿ ಎಷ್ಟೋ ದಿನಗಳಾಗಿತ್ತು, ಅಂದರೆ ಎಷ್ಟು ದಿನ ಅಂದರೆ 3-4 ಡೇಸ್ ಆಗಿತ್ತಲ್ಲ, ಸರಿ ಇವತ್ತಾದರೂ ಮಾಡಿ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೆ. ಅದಂತೂ ಅಭ್ಯಾಸ ಆಗಿಬಿಟ್ಟಿದೆ ಫಸ್ಟಿಂದನೂ ಅಷ್ಟೇ. ನೈಟ್ ಹೊತ್ತು ಒಂದು ಅರ್ಧ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ರೈಸ್ ಇಲ್ಲ ಅಂದರೂ ಪರವಾಗಿಲ್ಲ, ಮುದ್ದೆ ಇರಬೇಕು. ಅದೊಂಥರ ಮನೆಯವ್ರಿಗೆಲ್ಲ ರೂಢಿಯಾಗಿದೆ. ಮಕ್ಕಳು ಕೂಡ ಅಷ್ಟೇ, ಅವರು ಅಷ್ಟೇ. ಅದಕ್ಕೆ ತುಪ್ಪ ಏನಾದರೂ ಕಲಸಿ ಕೊಟ್ಟರೆ ಅವರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ವಯಸ್ಸಿಂದ ಅಭ್ಯಾಸ ಅಂತೂ ಮಾಡಿಸ್ಬಂದ್ಬಿಟ್ಟಿದ್ದೀವಿ. ಇನ್ನು ರೈಸ್ನೇ ಅಭ್ಯಾಸ ಮಾಡಿಸಿದ್ರೆ ಮುಂದೆ ನೋಡ್ತಾ ನೋಡ್ತಾ ಅವ್ರಿಗೆ ಇಷ್ಟನೇ ಆಗೋಲ್ಲ. ಅದಕ್ಕೆ ಫಸ್ಟಿಂದ ತಿಂತಾ ಹೋದರೆ ಅದೇ ಅವ್ರಿಗೆ ಅಭ್ಯಾಸ ಆಗುತ್ತಲ್ಲ ಅಂತ ಡೈಲಿ ಅಷ್ಟೇ ಕೊಡ್ತಾಯಿರ್ತೀನಿ ಸ್ವಲ್ಪನೇ. ಇನ್ನೇನು ಅಡುಗೆ ಎಲ್ಲ ಆಯ್ತಾ ಬಂತು. ಅಡುಗೆ ಅಂದರೆ ಇನ್ನೇನು ಮಧ್ಯಾಹ್ನನೇ ಸಾಂಬಾರು ಮಾಡಿ ರೋಸ್ಟ್ ಮಾಡಿದ್ನಲ್ಲ, ಅದೇ ಇತ್ತು. ಅದಕ್ಕೆ ಬಿಸಿ ಮಾಡಿ ಸ್ವಲ್ಪ ಬಿಸಿ ಮುದ್ದೆ ಮಾಡಿದ್ದೆ ಅಷ್ಟೇ. ಮಕ್ಕಳು ಅಷ್ಟೇ, ಮಗನಿಗೆ ಬೇರೆ ನಾಳೆ ಟೆಸ್ಟ್ ಬೇರೆ ಇತ್ತು. ಹಿಂದಿನಲ್ಲಿ ಸ್ವಲ್ಪ ಅವನು ವೀಕ್ ಇದ್ದಾನೆ, ಅಂದರೆ ಒಂದೊಂದು ವರ್ಡ್ ಪಾಪ ಅರ್ಥ ಆಗಲ್ಲ ಅವನಿಗೆ. ಹಾಗಾಗಿ ಅವ್ರ ಅಪ್ಪನೇ ಕೂರಿಸ್ಕೊಂಡು ಅವನಿಗೆ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವನು ಎಲ್ಲ ಬರೆದು ಎಲ್ಲ ಆಯಿತು. ನಂತರ ಮಕ್ಕಳೆಲ್ಲ ಆಟ ಆಡೋಣ ಅಂದ್ಕೊಂಡು ಅವ್ರ ಅಪ್ಪನ ಹತ್ರ ಅದೇದು ಏನೇನೋ ಹೇಳ್ಕೊಂಡು ಕೂತಿದ್ರು. ಇನ್ನು ಆಟ ಸಾಮಾನಿಗೂ ಅಷ್ಟೇ ಇಬ್ಬರು. ಅವನ ಅಣ್ಣ ಏನು ಇಟ್ಕೊಂಡಿರ್ತಾನೆ ಎಲ್ಲ ಇವಳಿಗೆ ಬೇಕು, ಕೊಡೋ ತನಕ ಅಂತೂ ಬಿಡಲ್ಲ. ಅವ್ನು JCB ಅದು ಇದೆಲ್ಲ ಇಟ್ಕೊಂಡು ಆಡ್ತಾಯಿದ್ರೆ ಬೇಕು ಅಂತ ಎಲ್ಲ ಕಿತ್ಕೊಂಡು ಅವಳ ಹತ್ರನೇ ಇಟ್ಕೊಬಿಟ್ಟಿದ್ದಾಳೆ. ನನ್ನ ಮಗ ಅಂತೂ ತುಂಬ ಬೇಜಾರಾಗಿ ಅವ್ರ ಅಪ್ಪನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾನೆ. ಎಲ್ಲ ಪಾಪಗೆ ಕೊಡ್ತೀಯ ಪಪ್ಪ, ನನಗೆ ಕೊಡಲ್ಲ ಅಂತ. ಅವರಪ್ಪ 1-2 ನಿಮಿಷ ಕೊಡ್ತೀನಿ ಹಾಗೆ ಹೇಗೆ ಅಂದ್ರೂ ಸಿಟ್ಟು ಮಾಡಿಕೊಂಡೇ ಇದ್ದ. ಅವ್ರಿಗಂತೂ ಸಾಕಾಗೋಯ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೂ ಯಾರೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.